ವೆಜಿಟೇಬಲ್ ಪಲಾವ್ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ನೋಡೋಣ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊರಿಯಂಡರ್ ಲೀವ್ಸ್, ಗ್ರೀನ್ ಚಿಲ್ಲಿ, ಅದ್ರ ಜೊತೆ ಕ್ಯಾರೆಟ್, 1 ಟೊಮೆಟೊ, ಸ್ವಲ್ಪ ಬೀನ್ಸ್, ಪೊಟ್ಯಾಟೊ, ಗ್ರೀನ್ ಪೀಸ್. ಈಗ ತಗೊಂಡಿರುವ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಇದೆಲ್ಲ ಹಾಕಿ ಪೇಸ್ಟ್ ಮಾಡಿ ಸೈಡ್ಗೆ ಇಡೋಣ. ಇಲ್ಲಿ ನಾನು ಸೋನಾ ಮಸೂರಿ ರೈಸನ್ನು ತಗೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಇಲ್ಲಾದರೆ ತುಪ್ಪವನ್ನು ಆ್ಯಡ್ ಮಾಡ್ಬೋದು. ಹಾಫ್ ಆನಿಯನ್, ಲವಂಗದ ಎಲೆ ಮತ್ತು ಲವಂಗ ಹಾಕಿ ಅದನ್ನು ಚೆನ್ನಾಗಿ ಬೆರೆಸಿಕೊಳ್ಳೋಣ. ಪೇಸ್ಟ್ ಮಾಡಿರೋ ಮಸಾಲವನ್ನು ಆ್ಯಡ್ ಮಾಡಿ ಅದು ಕುದಿ ಬರುವ ತನಕ ಸ್ವಲ್ಪ ಇಡಿ. ಅದಾದಮೇಲೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಸೊ ಈಗ ಇದು ಆ್ಯಡ್ ಮಾಡೋದರಿಂದ ಮಸಾಲೆಗಳಿಗೆ ಒಳ್ಳೆ ರುಬ್ಕೊಳ್ಳುತ್ತೆ. 2 ಲೋಟ ಅಷ್ಟು ನೀರನ್ನು ಆ್ಯಡ್ ಮಾಡ್ಬೋದು. ಅದ್ರ ಜೊತೆ ಈಗ ರೈಸ್ ಕೂಡ ಆ್ಯಡ್ ಮಾಡಿ. ಈಗ ಕುದಿ ಬರುವಾಗ ಮುಚ್ಚಳವನ್ನು ಕ್ಲೋಸ್ ಮಾಡಿ 3 ವಿಸಿಲ್ ಬಂದಾದಮೇಲೆ ಓಪನ್ ಮಾಡ್ಬೋದು. ಸ್ವಲ್ಪ ತಣ್ಣಗಾದಮೇಲೆ ಈಗ ನೋಡ್ಬೋದು. ವಾವ್, ಎಷ್ಟು ಚೆನ್ನಾಗಿ ಮಸಾಲೆಗಳನ್ನು ವೆಜಿಟೇಬಲ್ ಎಲ್ಲ ಚೆನ್ನಾಗಿ ರುಬ್ಕೊಂಡಿದೆ. ಸೊ ಇಲ್ಲಿ ನೋಡ್ಬೋದು. ಸೊ ನಮ್ಮ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಸೊ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟವಾದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಟಾಟಾ.